ಉತ್ತರ ಪ್ರದೇಶ ಸಾಂಸ್ಕೃತಿಕ ಬೀಡಾಗಿ ಪರಿವರ್ತನೆಯಾಗಿದೆ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳದ ಸಂಭ್ರಮ ಮೇಳೈಸಿದೆ. ಈ ಪೀಳಿಗೆ ನೋಡ್ತಾ ಇರೋ ಮೊದಲ ಮತ್ತು ಕೊನೆಯ ಮಹಾಕುಂಭ ಮೇಳ ಮಹೋತ್ಸವಕ್ಕೆ ಚಾಲನೆ ಸಿಕ್ಕಿದೆ. ಇವತ್ತಿನಿಂದ 45 ದಿನಗಳ ಕಾಲ ಪ್ರಯಾಗ್ರಾಜ್ ಭೂಲೋಕದ ಸ್ವರ್ಗದಂತೆ ಭಾಸವಾಗಲಿದೆ. ಲಕ್ಷಾಂತರ ಭಕ್ತರು, ನಾಗಸಾಧುಗಳು ಪವಿತ್ರ ನದಿಗಳಲ್ಲಿ ಪುಣ್ಯ ಸ್ನಾನ ಮಾಡಿ ಪಾವನರಾಗ್ತಾ ಇದ್ದಾರೆ. ನಾಗಸಾಧುಗಳ ನರ್ತನ, 3 ದಿನಗಳ ಸಂಗಮದಲ್ಲಿ ಭಕ್ತರ ಪುಣ್ಯ ಸ್ನಾನ, ಎಲ್ಲೆಲ್ಲೂ ಭಂ ಭಂ ಭೋಲೆನಾಥನ ಆರಾಧನಾ. ಇದು ಈ ಪೀಳಿಗೆ ಕಣ್ತುಂಬಿಕೊಳ್ಳಬೇಕಾದ ಮಹಾ ಕುಂಭಮೇಳದ ವೈಭವ. ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ಮಹೋತ್ಸವ. ಮೊದಲನೇ ದಿನ ಪುಷ್ಯ ಪೂರ್ಣಿಮೆ, ಮೊದಲ ಶಾಹಿ ಸ್ನಾನ. ಮಹಾ ಕುಂಭಮೇಳ ದಾನವರು ಮತ್ತು ದೇವತೆಗಳ ನಡುವಿನ ಯುದ್ಧದ ಪ್ರತೀಕ. ಸಮುದ್ರ ಮಂಥನದ ಬಳಿಕ ದೇವತೆಗಳ ಜಯದ ಸಂಕೇತ. ಮಹಾ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಎಲ್ಲಾ ತೊಂದರೆಗಳು ನೀಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಇದೀಗ ಶತಮಾನಗಳಿಗೊಮ್ಮೆ ಆಚರಿಸೋ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳದ ಸಂಭ್ರಮ ಮೇಳೈಸಿದೆ. 144 ವರ್ಷಕ್ಕೊಮ್ಮೆ ನಡೆಯೋ ಮಹಾ ಕುಂಭಮೇಳ ಇಂದಿನಿಂದ ಆರಂಭವಾಗಿದ್ದು, ಮೊದಲನೇ ದಿನ ಪುಷ್ಯ ಪೌರ್ಣಿಮೆ ಪ್ರಯುಕ್ತ ಮೊದಲ ಶಾಹಿ ಸ್ನಾನ ಮಾಡಲಾಗಿದೆ. ಮಹಾ ಕುಂಭಮೇಳದಲ್ಲಿ ಇವತ್ತು ಬೆಳಗ್ಗೆ 7:15ರಿಂದ 10:38 ರವಿಯೋಗ ಕಾಲದಲ್ಲಿ ಋಷಿಗಳು, ಸಂತರು ಹಾಗೂ ಭಕ್ತಾದಿಗಳು ಗಂಗಾ, ಯಮುನಾ, ಸರಸ್ವತಿ ನದಿಯ ಸಂಗಮದಲ್ಲಿ ಶಾಹಿ ಸ್ನಾನ ಮಾಡಿದ್ದಾರೆ. ಮುಂಜಾನೆಯಿಂದ ಇದುವರೆಗೂ 1 ಕೋಟಿ ಭಕ್ತರು ಶಾಹಿ ಸ್ನಾನ ಮಾಡಿದ್ದಾರೆ ಎಂಬ ಮಾಹಿತಿ ಇದೆ. ಪ್ರಯಾಗ್ರಾಜ್ನಲ್ಲಿ 8 ಶಾಶ್ವತ ಘಾಟ್ಗಳು ಸೇರಿದಂತೆ ಒಟ್ಟು 41 ಘಾಟ್ಗಳಲ್ಲಿ ಶಾಹಿ ಸ್ನಾನ ನಡೆಯುತ್ತೆ. ಕುಂಭಮೇಳ ಪೂರ್ಣಗೊಳ್ಳುವ ವೇಳೆ ಸುಮಾರು 45 ಕೋಟಿಗೂ ಅಧಿಕ ಜನ ಪುಣ್ಯ ಸ್ನಾನ ಮಾಡಲಿದ್ದಾರೆ. ನಲವತ್ತೈದು ದಿನದ ಮಹಾಕುಂಭ, 45 ಕೋಟಿ ಭಕ್ತರು ಭಾಗಿ ನಿರೀಕ್ಷೆ. ಮಹಾಕುಂಭಮೇಳದ ಸ್ನಾನವು ಎಲ್ಲಾ ರೀತಿಯ ತೊಂದರೆಗಳನ್ನ ತೊಡೆದುಹಾಕುವ ಹಾಗೂ ಪಾಪಗಳಿಂದ ಮುಕ್ತಿ ನೀಡುತ್ತೆ ಅನ್ನೋ ನಂಬಿಕೆ ಇದ್ದು, 45 ದಿನಗಳ ಕಾಲ ನಡೆಯುವ ಮಹಾಕುಂಭಮೇಳದಲ್ಲಿ 45 ಕೋಟಿ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಮಹಾಕುಂಭಮೇಳದ ಪ್ರಮುಖ ವಿಶೇಷವೆಂದರೆ ಅದು ನಾಗಸಾಧುಗಳು. ಸಾಧು ಸನ್ಯಾಸಿಗಳ 13 ಅಖಾಡಗಳು ಮಹಾಕುಂಭಮೇಳದಲ್ಲಿ ಭಾಗಿಯಾಗಿದೆ. ಪವಿತ್ರ ಗಂಗಾ ಸ್ನಾನ ಮಾಡಲು ಆಗಮಿಸುವ ನಾಗಸಾಧುಗಳು ಧಾನ್ಯ ಸಾಧನೆ ಮಾಡುವ ಮೂಲಕ ಲೌಕಿಕ ಜೀವನದಿಂದ ದೂರ ಉಳಿದು ದೇವರ ಆರಾಧನೆಯಲ್ಲಿ ತಲ್ಲೀನರಾಗ್ತಾರೆ. ಭಾರತದ ಆಧ್ಯಾತ್ಮದ ಪರಂಪರೆಯನ್ನ ಅರ್ಥ ಮಾಡಿಕೊಳ್ಳಲು ಮಹಾಕುಂಭಮೇಳದಿಂದ ಸಾಧ್ಯ. ನಾಗಸಾಧುಗಳ ನಿಗೂಢ ಪ್ರತ್ಯಕ್ಷ, ಅದೃಶ್ಯವೇ ಅದ್ಭುತ. ಕುಂಭಮೇಳಕ್ಕೆ ನಿಗೂಢವಾಗಿಯೇ ಬಂದು ಸೇರುವ ನಾಗಸಾಧುಗಳು ಎಲ್ಲಿಂದ ಆಗಮಿಸ್ತಾರೆ ಅನ್ನೋದು ಕೂಡ ರಹಸ್ಯವಾಗೇ ಇರುತ್ತೆ. ಕೊರೆವ ಚಳಿಯಲ್ಲಿ ಬರೀ ಮೈಯಲ್ಲೇ ಇರುವ ಈ ನಾಗಸಾಧುಗಳು ಕುಂಭಮೇಳದ ಬಳಿಕ ದಿಢೀರನೆ ಅದೃಶ್ಯರಾಗ್ತಾರಂತೆ. ಇನ್ನು ನಾಗಸಾಧ್ವಿ ಎಂದೇ ಕರೆಯಲ್ಪಡುವ ಮಹಿಳಾ ಸಾಧುಗಳು ಕೂಡ ಕುಂಭಮೇಳಕ್ಕೆ ಆಗಮಿಸಿ ಧನ್ಯರಾಗ್ತಾರೆ. 2169ಕ್ಕೆ ನಡೆಯಲಿದೆ ಮುಂದಿನ ಮಹಾ ಕುಂಭಮೇಳ. ದೇಶದಲ್ಲಿ ಪ್ರಯಾಗ್ರಾಜ್, ಹರಿದ್ವಾರ, ನಾಸಿಕ್,
ಉಜ್ಜಯಿನಿಯಲ್ಲಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ. ಈಗ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋದು ಮಹಾಕುಂಭಮೇಳ. ಇದು 144 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳವಾಗಿದ್ದು, ಮುಂದಿನ ಮಹಾಕುಂಭಮೇಳ 2169ನೇ ಇಸುವಿಗೆ ನಡೆಯಲಿದೆ. ₹7,000 ಕೋಟಿ ವೆಚ್ಚದಲ್ಲಿ ಮಹಾಕುಂಭಮೇಳ ನಡೀತಾ ಇದ್ದು, ಭಕ್ತರಿಗಾಗಿ ವಿಶಾಲ ಪ್ರದೇಶದಲ್ಲಿ 1.5 ಲಕ್ಷ ಟೆಂಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಎಲ್ಲಾ ರೀತಿಯ ಮೂಲಸೌಕರ್ಯಗಳನ್ನು ಏರ್ಪಡಿಸಲಾಗಿದೆ. ಮಹಾಕುಂಭಮೇಳಕ್ಕೆ 13,000 ವಿಶೇಷ ರೈಲುಗಳ ಸಂಪರ್ಕವನ್ನ ಕಲ್ಪಿಸಲಾಗಿದೆ. ದೇಶದ ವಿವಿಧ ಭಾಗಗಳಿಂದ ಪ್ರಯಾಗ್ರಾಜ್ಗೆ 7,000 ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಶಾಹಿ ಸ್ನಾನ ಮಾಡುವ ಲಕ್ಷಾಂತರ ಭಕ್ತರಿಗೆ ಹೂವಿನ ಮಳೆ. ಜನವರಿ 29ರಂದು ಮೌನಿ ಅಮಾವಾಸ್ಯೆಯೆಂದು ಬಹಳ ಅದೃಷ್ಟದ ದಿನ. ಹೀಗಾಗಿ 5 ಕೋಟಿಗೂ ಹೆಚ್ಚು ಭಕ್ತರು ಶಾಹಿ ಸ್ನಾನದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಇನ್ನು ಶಾಹಿ ಸ್ನಾನ ನಡೆಯುವ ದಿನಗಳಂದು ಭಕ್ತರಿಗೆ ಹೂವಿನ ಮಳೆಗೈಯಲು ಸಿಎಂ ಯೋಗಿ ಆದಿತ್ಯನಾಥ್ ಸೂಚನೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಭಕ್ತರಿಗೆ ಹೂವಿನ ಮಳೆಗೈಯಲು ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿಕೊಂಡಿದೆ. ಜೊತೆಗೆ ಪ್ರಯಾಗ್ರಾಜ್ನ ಮಹಾಕುಂಭಮೇಳ ನಡೆಯುವ ಜಾಗವನ್ನೇ ಉತ್ತರ ಪ್ರದೇಶದ 76ನೇ ಜಿಲ್ಲೆಯಾಗಿ ಘೋಷಣೆ ಮಾಡಲಾಗಿದೆ. ಮಂಗಳವಾರದವರೆಗೂ ಮಹಾಕುಂಭಮೇಳದ ಸ್ಥಳದಲ್ಲಿ ನೋ ವೆಹಿಕಲ್ ಝೋನ್ ಎಂದು ಘೋಷಿಸಿರುವುದು ವಿಶೇಷ. ನೂರ 44 ವರ್ಷಕ್ಕೊಮ್ಮೆ ಆಚರಿಸೋ ಮಹಾಕುಂಭಮೇಳ ಈ ಪೀಳಿಗೆ ನೋಡ್ತಾ ಇರೋ ಕೊನೆಯ ಕುಂಭಮೇಳ. ಇನ್ನೊಮ್ಮೆ ಈ ಮಹಾಕುಂಭಮೇಳ ಬರೋಷ್ಟರಲ್ಲಿ ಈ ಜನರೇಷನ್ ಇರೋದೇ ಇಲ್ಲ. ಈ ಮಧ್ಯೆ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಆಚರಣೆಯನ್ನ ಕಣ್ತುಂಬಿಕೊಳ್ತಾ ಇರೋ ನಾವೆಲ್ಲರೂ ಪುಣ್ಯವಂತರು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.